Welcome to online classes. Sri Shivananda Bharati Independent PU College, Athani. Today we would like to begin with the poem on children written by Khalil Gibran. We have discussed the summary of the poem for the last class. In this poem, I have given some images which is used in the poem on children. Those are parents are symbolized as a bow, children are symbolized as arrows, God is symbolized as a arc. Poem is written in very simple language with a simple explanation, but the understanding level of the poetry should have an philosophical ideas because the poem itself is written in philosophical meaning. The poem itself began with the mother's conversation with the prophet, and he tells about children to the parents. He have given some suggestion regarding the children, and according to the poet, children are not the underestimated things of the parents. Parents should not negotiate the demands, problems, their ideas, their thoughts, and their intentions. Parents should respect the children's ideas. Parents should respect the demands of the children. Parents should respect the future ideas of the student, that is children. Hence, the poet says that your children are not your children. They are the sons and daughters of life's longing for itself. You may given birth to them, but you cannot authorize them because they are not your own. They are the child of the future life. Here, in this context, the poem is discussed. We have some simple questions on the poem. So many times the poem has came to 4 marks question, and at least we would get 2 1 marks questions in the annual examination, and so that we should analyze or have a glimpse over the 1 marks question. ಪ್ರತಿ ವರ್ಷವೂ ಕೂಡ ಒಂದಕ್ಕಿಂತ ಜಾಸ್ತಿ 2 ತನಕನೂ ಕೂಡ ಈ ಪ್ರಶ್ನೆಗಳು ಆನ್ ಚಿಲ್ಡ್ರನ್ ಮೇಲೆ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಆನ್ ಚಿಲ್ಡ್ರನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಗಳನ್ನು ನೆಗೋಸಿಯೇಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಒಂದೊಂದಾಗಿ ನಾವು ಏನಪ್ಪ ಅಂದರೆ ಈ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ಇಲ್ಲಿ ನಮಗೇನಪ್ಪ ಅಂತಂದ್ರೆ ಮೊದಲನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದರೆ, ಹೂ ಡಿಡ್ ಮದರ್ ಆಸ್ಕ್ ಟು ಸ್ಪೀಕ್ ಆಫ್ ಚಿಲ್ಡ್ರನ್? ಇಲ್ಲಿ ತಾಯಿ ತನ್ನ ಮಗುವಿನ ಬಗ್ಗೆ ಮಾತಾಡಲಿಕ್ಕೆ ಯಾರಿಗೆ ಹೇಳಿದಾರ ಅಂತ ಇಷ್ಟು ಪ್ರಶ್ನೆ ಕೇಳಿದ್ದಾರೆ. ಯಾರಿಗೆ ಕೇಳ್ತಾಳೆ ಅಂತ ಇಷ್ಟು ಪ್ರಶ್ನೆ ಕೇಳಿದ್ದಾರೆ. ಆನ್ಸರ್ ಇಲ್ಲಿ ಗಾಡ್ ಆರ್ ಪ್ರಾಫೆಟ್. ಇಲ್ಲಿ ಪ್ರಾಫೆಟ್ಗೆ ತನ್ನ ಮಗನ ಬಗ್ಗೆ ಹೇಳಿಕೆ ಏನಪ್ಪ ಅಂತಂದರೆ ಕೇಳ್ತಾಳೆ. ಪ್ರಾಫೆಟ್ ಹ್ಯಾಸ್ ಡಿಸ್ಕಸ್ಡ್ ಅಬೌಟ್ children of the mother, the child of the mother. Next question is, what does your children are not your children mean? ಇಲ್ಲಿ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ನಿನ್ನ ಮಕ್ಕಳು ನಿನ್ನವಲ್ಲ, ಅದರ ಅರ್ಥ ಏನು ಅಂತ ಎಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮ್ಮ ಮಕ್ಕಳು ನಿಮ್ಮವಲ್ಲ ಅಂದ ಅದರ ಅರ್ಥವನ್ನು ಏನಪ್ಪ ಅಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಅಲ್ಲಿ ಅದರ ಅರ್ಥ ಏನಪ್ಪ ಅಂತಂದರೆ, ದೇ ಡು ನಾಟ್ ಬಿಲಾಂಗ್ ಟು ದ ಪೇರೆಂಟ್ಸ್ ಓನ್ಲಿ. ಅಂದರೆ ಮಕ್ಕಳಿಗೆ ನೀವು ಜನ್ಮವನ್ನು ಕೊಟ್ಟಿರ್ಬೋದು, ಆದರೆ ಅವರು ನಿಮ್ಮದೇ ಮಕ್ಕಳು ಅಂತೇಳಿ ಅವ್ರ ಮೇಲೆ ನಾವು ಅಧಿಕಾರ ಚಲಾಯಿಸಿಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ಆನ್ಸರ್ ನಾವೇನು ಹೇಳಬೇಕಾದ್ರೆ, ದೇ ಡು ನಾಟ್ ಬಿಲಾಂಗ್ ಟು ಪೇರೆಂಟ್ಸ್ ಓನ್ಲಿ. ಅವರು ಬರೀ ತಂದೆ ತಾಯಿಗೆ ಮಾತ್ರ ಸ್ವತ್ತಲ್ಲ,
ಈ ಭವಿಷ್ಯದ ಮುಂದಿನ ಜನ್ರೇಷನ್ದು ಏನಪ್ಪ ಅಂದ್ರೆ ಸ್ವತ್ತಿದಾರ ಅಂತ ಆ ಅರ್ಥದಲ್ಲಿ ಹೇಳ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ವಾಟ್ ಡಸ್ ದೇ ಕಮ್ ಥ್ರೋ ಬಟ್ ನಾಟ್ ಫ್ರಾಮ್ ಯು ಮೀನ್. ಇಲ್ಲಿ ಅವರು ನಿನ್ನ ಮೂಲಕ ಬಂದಿದ್ದಾರೆ ಆದರೆ ನಿನ್ನಿಂದನೇ ಅಲ್ಲ ಅಂತ ಹೇಳಿ ಮೂರನೇ ಪ್ರಶ್ನೆ ಕೇಳಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿ ಅಂದರೆ ನಾವು ಮಕ್ಕಳಿಗೆ ಜನ್ಮಕ್ಕೆ ಕಾರಣೀಕರ್ತರು ತಂದೆ ತಾಯಿಗಳು, ಅಂದರೆ ಅವರು ತಂದೆ ತಾಯಿಗಳ ಸ್ವತ್ತು. ಆದರೆ ಅವ್ರನ್ನ ಸ್ವಂತ ನನ್ನವರು ನನ್ನದೇ ಮಾತು ಕೇಳ್ಕೊಂಡಿರಬೇಕು, ನಾನು ಅವ್ರಿಗೆ ಜನ್ಮ ಕೊಟ್ಟಿದ್ದೀನಿ ಅಂತಕ್ಕಂಥ ಮನೋಧೋರಣೆಯಲ್ಲಿ ಇರಬಾರ್ದು ಅಂತಕ್ಕಂಥ ಒಂದು ಅರ್ಥದಲ್ಲಿ ಏನಪ್ಪ ಅಂತಂದ್ರೆ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ ದೋ ಪೇರೆಂಟ್ಸ್ ಗಿವ್ ಬರ್ತ್ ದೇ ಕ್ಯಾನಾಟ್ ಓನ್ ದೇರ್ ಚಿಲ್ಡ್ರನ್. ತಂದೆ ತಾಯಿಗಳು ಅವ್ರಿಗೆ ಜನ್ಮ ಕೊಟ್ಟಿದ್ರು ಸಹಿತ ತಂದೆ ತಾಯಿಗಳು ಅವ್ರ ಮೇಲೆ ಅಧಿಕಾರ ಚಲಾಯಿಸುವ ಹಾಗಿಲ್ಲ ಅಂತಕ್ಕಂಥ ಅರ್ಥದಲ್ಲಿ. ಅಕಾರ್ಡಿಂಗ್ ಟು ಪ್ರಾಫೆಟ್ ವಾಟ್ ಮೇ ಬಿ ಗಿವನ್ ಟು ದ ಚಿಲ್ಡ್ರನ್. ಪ್ರೊಫೇಟರ ಪ್ರಕಾರ, ಸಂತರ ಪ್ರಕಾರ ತಂದೆ ತಾಯಿಗಳು ಮಕ್ಕಳಿಗೆ ಏನನ್ನು ಕೊಡ್ಬೋದು ಅಂತ ಪ್ರಶ್ನೆ. ನಾನು ಮೊದಲೇ ಹೇಳಿದ್ದೀನಿ, ಈ ಪದ್ಯನೂ ಕೂಡ ಫಿಲಾಸಫಿಕಲ್ ಬರ್ತಿರೋದ್ರಿಂದ ಇಲ್ಲಿ ಕೇಳಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ನಮಗೇನಾಗ್ತಪ್ಪ ಅಂದರೆ ಫಿಲಾಸಫಿಕಲ್ ಆಗಿರೋ ಕಾರಣಕ್ಕೋಸ್ಕರ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಏನಾಗ್ತದಪ್ಪ ಅಂದರೆ ಸಿಂಪಲ್ ಆಗಿದ್ರು ಸಹಿತ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು. ಇಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಏನು ಕೊಡ್ಬೋದಪ್ಪ ಅಂತಂದ್ರೆ ಪ್ರೀತಿಯನ್ನು ಕೊಡ್ಬೋದು ಅಷ್ಟೇ. ಅವ್ರಿಗೆ ನಾವು ಏನು ಕೊಡ್ಬೋದು? ಪ್ರೀತಿಯನ್ನು ಮಾತ್ರ ಕೊಡ್ಲಿಕ್ಕೆ ಸಾಧ್ಯದ ಅಂತಕ್ಕಂಥ ಅರ್ಥ. ಮುಂದಿನ ಪ್ರಶ್ನೆ ವಾಟ್ ಡಸ್ ದೇರ್ ಸೋಲ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಅವರ ಆತ್ಮಗಳು ನಾಳೆ ಅಂತಕ್ಕಂಥ ಮನೆಯಲ್ಲಿ ಬದುಕಿದ್ದಾವೆ ಅಂತಕ್ಕಂಥ ಒಂದು ಕೋಟನ್ನು ಪದ್ಯದಲ್ಲಿ ಕಾಣ್ಬೋದು. ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ ಮಕ್ಕಳು ಯಾವಾಗಲೂ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾಯಿರ್ತಾರೆ. ಮಕ್ಕಳು ಭವಿಷ್ಯದ ಅಂದರೆ ಮುಂದಿನ ಜನ್ರೇಷನ್ದ ಸಂಕೇತಗಳವರು, ಮುಂದಿನ ಜನ್ರೇಷನದ ನಾಗರಿಕರವರು. ಹಾಗೆ ಅವರು ಯಾವಾಗಲೂ ಇವತ್ತು ಅಥವಾ ನಿನ್ನೆಯಲ್ಲಿ ಬದುಕೋದಿಲ್ಲ ಮಕ್ಕಳು. ಅವರೆಲ್ಲ ವಿಚಾರಧಾರೆಗಳು ಭವಿಷ್ಯದ ಬಗ್ಗೆ ಇರ್ತವೆ, ಮುಂದಿನ ನಮಗಿಂತನೂ ಮುಂದುಗಡೆ ವಿಚಾರ ಮಾಡ್ತಿರ್ತಾವೆ. ಹಾಗಾಗಿ ಅವರು ಮನಸ್ಸುಗಳು ಯಾವಾಗಲೂ ಎಲ್ಲಿರ್ತಾವೆ? ನಾಳೆ ಅನ್ನೋ ಮನೆಯಲ್ಲಿರ್ತಾವೆ, ಅಂದರೆ ಭವಿಷ್ಯದಲ್ಲಿ ಬದುಕಿರ್ತಾವೆ ಅಂತ ಅರ್ಥ. ದೇ ಡೆಲ್ ಇನ್ ದ ಟುಮಾರೋ ಮೀನ್ಸ್ ದೇ ಆರ್ ದ ಸನ್ಸ್ ಆಫ್ ಟುಮಾರೋ ಮೀನ್ಸ್ ಫ್ಯೂಚರ್. ಚಿಲ್ಡ್ರನ್ಸ್ ಡೈರೆಕ್ಟ್ಲಿ ಬಿಲಾಂಗ್ಸ್ ಟು ದಿ ಫ್ಯೂಚರ್, ನಾಟ್ ಟುಡೇ ಆರ್ ಎಸ್ಟರ್ಡೇ. ಡೈರೆಕ್ಟ್ ಆನ್ಸರ್ ಏನಪ್ಪ ಅಂದ್ರೆ ನಮಗೆ ಚಿಲ್ಡ್ರನ್ಸ್ ಆರ್ ಬಿಲಾಂಗ್ಸ್ ಟು ಫ್ಯೂಚರ್ ಆರ್ ಟುಮಾರೋ. ಟುಮಾರೋ ಮೀನ್ಸ್ ಫ್ಯೂಚರ್. ಮುಂದಿನ ಪ್ರಶ್ನೆ ದ ಬೌಸ್ ಆ್ಯಂಡ್ ಲಿವಿಂಗ್ ಆ್ಯರೋಸ್ ರೆಪೋರ್ಸ್. ಇಲ್ಲಿ ಬೌಸ್ ಮತ್ತು ಆ್ಯರೋಸ್ ಅಂತಕ್ಕಂಥದ್ದು ಬಂದರೆ ನಾನು ಆಲ್ರೆಡಿ ಸಿಂಬಾಲಿಕ್ ಆಗಿ ಹೇಳಿದ್ದೀನಿ ನಿಮಗೆ. ಸಾಂಕೇತಿಕವಾಗಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ಬೌಸ್ ಅಂತಕ್ಕಂಥ ಈ ಶಬ್ದ ಏನೇನು ರೆಫರ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಮತ್ತು ಲಿವಿಂಗ್ ಆ್ಯರೋಸ್ ಅಂತಕ್ಕಂಥದ್ದು ಕೂಡ ಏನೇನು ರೆಫರ್ ಮಾಡ್ತದೆ ಅಂತ ಇಲ್ಲಿ ನಾವು ನೋಡ್ಬೋದು. ಏನಪ್ಪ ಅಂದರೆ ಬೌಸ್ ಅಂದರೆ ಇಲ್ಲಿ ಬೌಸನ್ನು ಪೇರೆಂಟ್ಸ್ ಅಂತ ರೆಫರೆನ್ಸ್ ಮಾಡಿದ ನೋಡ್ಬೋದು. ಬೌಸ್ ಮೀನ್ಸ್ ಪೇರೆಂಟ್ಸ್. ಈ ಚಿತ್ರದಲ್ಲಿ ಚಿಲ್ಡ್ರನ್ ಕೂಡ ಕೊಟ್ಟಿದ್ದಾರೆ. ಚಿಲ್ಡ್ರನ್ ರೆಫರ್ಸ್ ಟು ಆ್ಯರೋಸ್, ಬೌಸ್ ರೆಫರ್ಸ್ ಟು ಪೇರೆಂಟ್ಸ್, ಆ್ಯರೋಸ್ ರೆಫರ್ಸ್ ಟು ಚಿಲ್ಡ್ರನ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ವಾಟ್ ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಶುಡ್ ನಾಟ್ ಬಿ ಇಂಪೋಸ್ಡ್ ಅಪಾನ್ ದ ಚಿಲ್ಡ್ರನ್. ಪ್ರಶ್ನೆ ಇಲ್ಲಿ ಪ್ರೊಫೆಟ್ನ ಪ್ರಕಾರ ನಾವು ಮಕ್ಕಳ ಮೇಲೆ ಏನನ್ನು ಹೇರಬಾರ್ದು ಅಂತ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪೇರೆಂಟ್ಸ್ ಶುಡ್ ನಾಟ್ ಇಂಪೋಸ್ ದೇರ್ ಐಡಿಯಾಸ್ ಆ್ಯಂಡ್ ಥಾಟ್ಸ್ ಆನ್ ದ ಚಿಲ್ಡ್ರನ್. ವಿ ಶುಡ್ ಲೆಟ್ ದೆಮ್ ಟು ಥಿಂಕ್ ಫ್ರೀಲಿ. ನಾವು ಮಕ್ಕಳ ಮೇಲೆ ಏನಪ್ಪ ಅಂದರೆ ನಮ್ಮ ಸ್ವಂತ ಐಡಿಯಾಗಳನ್ನು, ನಮ್ಮ ಸ್ವಂತ ವಿಚಾರಗಳನ್ನು ಒತ್ತಾಯಪೂರ್ವಕವಾಗಿ ಮಕ್ಕಳ ಮೇಲೆ ಹೇರೋದಿಲ್ಲ. ವಿ ಕ್ಯಾನ್ ಸಜೆಸ್ಟ್ ದೆಮ್. ಅವ್ರಿಗೆ ನಾವು ಏನು ಮಾಡ್ಬೋದಪ್ಪ ಅಂದರೆ ಸಜೆಷನನ್ನು ಕೊಡ್ಬೋದು, ಮಾರ್ಗದರ್ಶನ ಕೊಡ್ಬೋದು, ತಿಳುವಳಿಕೆಗಳನ್ನು ಹೇಳ್ಬೋದು. ಕೊನೆಯದಾಗಿ ಅವರ ಇಚ್ಛಾನುಸಾರ ಅವರಿಗೆ ಬದುಕಲಿಕ್ಕೆ ಬಿಡಬೇಕಾದ ಅವಶ್ಯಕತೆಯೂ ಕೂಡ ಏನಪ್ಪ ಅಂತಂದರೆ ನಮ್ಮದಿರ್ತದೆ. ಅಂದರೆ ಇಲ್ಲಿ ಪ್ರಾಫಿಟ್ನ ಸಜೆಷನ್ ಏನಪ್ಪ ಅಂದರೆ ಪೇರೆಂಟ್ಸ್ ಶುಡ್ ನಾಟ್ ಇಂಪೋಸ್ ದೇರ್ ಐಡಿಯಾಸ್ ಆ್ಯಂಡ್ ಥಾಟ್ಸ್. ದಟ್ ಈಸ್ ದ ಸಿಂಪಲ್ ಆನ್ಸರ್. ನಾನಿಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥ ಆನ್ಸರ್ಗಳನ್ನು ಕೂಡ ಏನಪ್ಪ ಅದರದೊಂದು ಸಾಫ್ಟ್ ಕಾಪಿಯನ್ನು, ಹಾರ್ಡ್ ಕಾಪಿಯನ್ನು ಅದರ ಒಳಗಡೆ ಕಳಿಸ್ತಾ ಇದ್ದೀನಿ. ಅದನ್ನು ನೋಡಿಕೊಂಡು ನೀವು ಏನು ಮಾಡ್ಬೋದಪ್ಪ ಅಂದರೆ ನಾನು ಬರೀ ನಿಮಗೆ ಕ್ವಶನ್ ಆನ್ಸರ್ಗಳನ್ನು ಕ್ಲಾರಿಫಿಕೇಷನ್ ಮಾಡ್ತಾಯಿದ್ದೀನಿ. ನೀವು ಆನ್ಸರ್ಗಳನ್ನು ಮುಂದಿನ ಒಂದು ಪೇಜ್ ಒಳಗಡೆ ನಾನು ಆನ್ಸರು ಕೂಡ ಕೊಟ್ಟಿದ್ದೀನಿ, ಅದನ್ನ ಇಟ್ಕೊಂಡು ನೀವು ಅಭ್ಯಾಸ ಮಾಡ್ಬೋದು. ಡೈರೆಕ್ಟ್ ಆನ್ಸರ್ಗಳನ್ನು ಕೊಟ್ಟಿರ್ತೀನಿ. ನಿಮ್ಮ ತಿಳುವಳಿಕೆಗೋಸ್ಕರ ಇಲ್ಲಿ ಕ್ವಶನ್ ಆನ್ಸರ್ಗಳನ್ನು ಎಕ್ಸ್ಪ್ಲನೇಷನನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ವಾಟ್ ಡಸ್ ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್ ಮೀನ್. ಈ ಪ್ರಶ್ನೆಯ ಅರ್ಥ ಏನಪ್ಪ ಅಂದರೆ ಇಲ್ಲಿ ಕೂಡ ಫಿಲಾಸಫಿಕಲಾಗಿ ಬರೆದಿರ್ತಕ್ಕಂಥದ್ದು. ಯು ಮೇ ಹೌಸ್ ದೇರ್ ಬಾಡೀಸ್ ಅಂದರೆ ನೀವು ಅವರನ್ನು ದೈಹಿಕವಾಗಿ ಬೆಳೆಸ್ಬೋದು. ಹೌಸ್ ದೇರ್ ಬಾಡೀಸ್ ಅಂದರೆ ನೀವು ಮಕ್ಕಳನ್ನು ದೈಹಿಕವಾಗಿ ಮಾತ್ರ ಬೆಳೆಸ್ಬೋದು,
ಮಾನಸಿಕವಾಗಿ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವರ ಮನಸ್ಸುಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಆ ಮನಸ್ಸುಗಳು ಅವರ ಅಭಿವ್ಯಕ್ತಿಗೆ, ಅವರ ಅಭಿರುಚಿಗೆ ತಕ್ಕನಾಗಿ ಏನಾಗ್ತಿರ್ತವಪ್ಪ ಅಂದರೆ ಬೆಳೀತಾ ಇರ್ತವೆ. ಅಂದರೆ ನಾವು ಅವ್ರ ಮನಸ್ಸುಗಳನ್ನು ನಮ್ಮ ವಿಚಾರಗಳಿಂದ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಆ ಮನಸ್ಸುಗಳು ಆವತ್ತಿನ ಕಾಲಘಟ್ಟದ ತಕ್ಕನಾಗೆ ಬೆಳ್ಕೊಂಡು ಹೋಗ್ತಿರ್ತಾವೆ. ಇದರ ಅರ್ಥ ಏನಪ್ಪ ಅಂದರೆ, ಪೇರೆಂಟ್ಸ್ ಕ್ಯಾನ್ ಬ್ರಿಂಗ್ ಅಪ್ ದಿ ಚಿಲ್ಡ್ರನ್ ಬಟ್ ದೇ ಕ್ಯಾನ್ ನಾಟ್ ಇಂಪೋಸ್ ಅವರ್ ಐಡಿಯಾಸ್ ಆ್ಯಂಡ್ ಥಾಟ್ಸ್ ಆನ್ ದ ಚಿಲ್ಡ್ರನ್, ಅಥವಾ ವಿ ಕ್ಯಾನ್ ನಾಟ್ ಗ್ರೋ ದೇರ್ ಬ್ರಿಂಗ್ ಅಪ್ ದೇರ್ ಮೈಂಡ್. ನೆಕ್ಸ್ಟ್ ಕ್ವಶನ್, ಹೌ ಡಸ್ ಲೈಫ್ ಫ್ಲೋ ಫಾರ್ ಚಿಲ್ಡ್ರನ್? ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಮಕ್ಕಳ ಜೀವನ ಯಾವ ಥರ ಇರ್ತದಪ್ಪ ಅಂತ ಕೇಳ್ತಕ್ಕ, ನಿರಂತರವಾಗಿ ಹರಿತಕ್ಕಂಥದ್ದು ಜೀವನ, ಅದು ಹಿಂದಕ್ಕೆ ಹೋಗಲ್ಲ. ದ ಲೈಫ್ ಆಫ್ ದ ಚಿಲ್ಡ್ರನ್ ಕೆನಾಟ್ ಫ್ಲೋ ಬ್ಯಾಕ್ವರ್ಡ್, ಇಟ್ ಕ್ಲೋಸ್ ಫಾರ್ವರ್ಡ್ ಆ್ಯಂಡ್ ಇಟ್ ಕೆನಾಟ್ ಸ್ಟೇ ಇನ್ ಎ ಸಿಂಗಲ್ ಪ್ಲೇಸ್. ಅದು ಒಂದೇ ಕಡೆ ನಿಂದಿರೋದಿಲ್ಲ, ಅದು ನಿರಂತರವಾಗಿ ಹರಿತಕ್ಕಂಥದ್ದು, ಭವಿಷ್ಯದ ಕಡೆ ಹೋಗ್ತಕ್ಕಂಥದ್ದು, ಮುಂದಕ್ಕೆ ಹೋಗ್ತಕ್ಕಂಥದ್ದು. ಹೂ ಲವ್ಸ್ ಬೋಸ್ ಆ್ಯಂಡ್ ಅರೋಸ್ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಚಿತ್ರ ತೋರಿಸಿದ್ದೀನಿ ನಿಮಗೆ. ಬೋಸ್ ಅಂದರೆ ಪೇರೆಂಟ್ಸು, ಅರೋಸ್ ಅಂದರೆ ಚಿಲ್ಡ್ರನ್. ಇಲ್ಲಿ ಪೇರೆಂಟ್ಸು ಮತ್ತು ಚಿಲ್ಡ್ರನ್ ಇಬ್ಬರನ್ನು ಪ್ರೀತಿಸ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಗಾಡ್. ಹಿ ಲವ್ ಅರೋಸ್ ಆ್ಯಸ್ ವೆಲ್ ಆ್ಯಸ್ ಬೋ, ಇಬ್ಬರನ್ನು ಕೂಡ ಪ್ರೀತಿ ಮಾಡ್ತಕ್ಕಂಥದ್ದು. ವೆನ್ ಡಸ್ ಆ್ಯನ್ ಆ್ಯಕ್ಟ್ ಆಫ್ ಬೆಂಡಿಂಗ್ ಬಿಕಮ್ಸ್ ಆ್ಯನ್ ಆ್ಯಕ್ಟ್ ಆಫ್ ಜಾಯ್? ಅಂದರೆ ಇಲ್ಲಿ ದೇವರು ತಂದೆ ತಾಯಿಗೆ ತೊಂದರೆ ಕೊಡೋದ್ರ ಮೂಲಕ ಮಕ್ಕಳಂತಕ್ಕಂಥ ಬಾಣವನ್ನು ನಿರ್ದಿಷ್ಟವಾದ ಭವಿಷ್ಯಕ್ಕೆ ಏನಪ್ಪ ಅಂದರೆ ಮುಟ್ಟಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಈ ನಿರ್ದಿಷ್ಟವಾದ ಗುರಿಯನ್ನು ಮುಟ್ಟಿಸೋ ಪ್ರಯತ್ನದಲ್ಲಿ ಯಾರನ್ನು ಬೆಂಡ್ ಮಾಡ್ತಾರಪ್ಪ ಅಂದರೆ ಬೋವನ್ನು, ಅಂದರೆ ಪೇರೆಂಟ್ಸ್ಗಳನ್ನು ದೇವರು ಬೆಂಡ್ ಮಾಡ್ತಾನೆ. ಈ ಬೆಂಡ್ ಆಗಿರ್ತಕ್ಕಂಥ ನೋವನ್ನು ಯಾರೂ ಪೇರೆಂಟ್ಸ್ ಯಾವ ಥರ ಮರಿಬೋದಪ್ಪ ಅಂದರೆ ತಮ್ಮ ಮಕ್ಕಳ ಯಶಸ್ಸಿನಲ್ಲಿ ಏನಪ್ಪ ಅಂದರೆ ಖುಷಿ ಪಡ್ಬೋದು. ತಂದೆ ತಾಯಿಗಳಿಗೆ ಮಕ್ಕಳಿಗೋಸ್ಕರ ಆಗ್ತಕ್ಕಂಥ ನೋವು, ಮಕ್ಕಳ ಭವಿಷ್ಯ ಒಳ್ಳೆಯದಕ್ಕೋಸ್ಕರ ಏನಪ್ಪ ಖುಷಿ ಪಡ್ಬೋದು ಅಂತ ಅದರ ಆನ್ಸರ್. ಅಂದರೆ ಪೇರೆಂಟ್ಸ್ ಕ್ಯಾನ್ ಎಂಜಾಯ್ ದ ಆ್ಯಕ್ಟ್ ಆಫ್ ಬೆಂಡಿಂಗ್ ಬೈ the success of children. Next question, when are mothers linked by the archers? ಈ ಕ್ವಶನ್ ಮಿಸ್ಟೇಕ್ ಇರೋ ಕಾರಣಕ್ಕೋಸ್ಕರ ಇದನ್ನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿವರೆಗೆ ನಾವೇನಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ಇನ್ನೊಂದು ಕ್ವಶನನ್ನು ಡಿಸ್ಕಷನ್ ಮಾಡ್ಬೋದು ನಾವು. ವೈ ಡೂ ಫ್ಲೈಯಿಂಗ್ ಆ್ಯರೋಸ್ ರೆಫರ್ಸ್? ಇಲ್ಲಿ ನಾವು ಫ್ಲೈಯಿಂಗ್ ಆ್ಯರೋಸನ್ನು ಯಾವುದಕ್ಕೋಸ್ಕರ ರೆಫರ್ ಮಾಡಿದಾರಪ್ಪ ಅಂತಾರೆ. ಹೂ ಡೂ ಫ್ಲೈಯಿಂಗ್ ಆ್ಯರೋಸ್ ರೆಫರ್ಸ್ ಅಂತ ಕೇಳಿದಾಗ ಇಲ್ಲಿ ನಮ್ಮ ಚಿಲ್ಡ್ರನ್ ತಕ್ಷಣ ಆಲ್ರೆಡಿ ಡಿಸ್ಕಷನ್ ಕೂಡ ಮಾಡಿರ್ತಕ್ಕಂಥದ್ದು. ಇಷ್ಟು ನಮಗೆ ಏನಪ್ಪ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ. ಈ ಪ್ರಶ್ನೆಗಳನ್ನು ನಾನು ಇದರೊಳಗೆ ಕಳಿಸಿರ್ತಕ್ಕಂಥ ಒಂದು ಫೋಟೋ ಕಾಪಿ, ಆನ್ಸರ್ದು ಒಂದು ಫೋಟೋ ಕಾಪಿಯನ್ನು ಕಳಿಸಿದ್ದೀನಿ. ಆ ಫೋಟೋ ಕಾಪಿಯನ್ನು ನೋಡೋದ್ರ ಮೂಲಕ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈ ಉತ್ತರಗಳನ್ನು ಮನೆಯಲ್ಲ ಅಭ್ಯಾಸ ಮಾಡಿಕೊಂಡು ಇದರ ಬಗ್ಗೆ ತಿಳ್ಕೊಬೋದು. ಸೊ ಈ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಮಿಸ್ಟೇಕ್ಗಳಿದ್ದು ಅಂತಿರ್ತವ್ರೆ ಅಥವಾ ಈ ಕನ್ಫ್ಯೂಷನ್ಗಳಿದ್ದರೆ, ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ನೀವು ನೇರವಾಗಿ ನನಗೆ ಫೋನ್ ಮಾಡೋದ್ರ ಮೂಲಕ ತಿಳ್ಕೊಬೋದು. ಆಮೇಲೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಪದ್ಯ. ಇಲ್ಲಿಗೆ ಏನಾಗ್ತದಪ್ಪ ಅಂದರೆ ಈ ಪದ್ಯ ಮುಗಿತದೆ. ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಜೈ ಹಿಂದ್.